ರಿಯಲಿ ವಿ ಹ್ಯಾವ್ ಎಂಜಾಯ್ಡ್ ಲೈಕ್ ಎನಿಥಿಂಗ್. ನೆನ್ನೆ ಹೇಳಿದ್ದೆ ನಾನು. ಆ್ಯಂಡ್ ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಅಡಿಗಾಸ್ ಆ್ಯಂಡ್ ಎಸ್ಪೆಷಲಿ ಮಿಸ್ಟರ್ ಶಶಾಂಕ್ who managed it very well. But somehow we could observe that he is trying to make up some time or he is trying to kill something, some time. ಅದೆಲ್ಲ ಅಬ್ಸರ್ವ್ ಮಾಡಿದ್ವಿ. ಬಟ್ ಇನ್ ಸ್ಪೈಟ್ ಆಫ್ ದಟ್ ವೆರಿ ಎಫಿಷಿಯೆಂಟ್ಲಿ ಹ್ಯಾಂಡಲ್ಡ್. ಜೊತೆಗೆ ಫುಡ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಬಿಗ್ ಥ್ಯಾಂಕ್ಸ್ ಟು ಮಿಸ್ಟರ್ ಅಣ್ಣಪ್ಪ and driver and his staff for safe for driving. ಅದು ಎರಡು ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಾವು ಇಷ್ಟು ಹ್ಯಾಪಿಯಾಗಿರೋದು ಬಿಕಾಸ್ ಅಬೌಟ್ ಫುಡ್ ಓನ್ಲಿ. ಫಸ್ಟ್ ಆರ್ ಸೆಕೆಂಡ್ ಡೇ ನಮ್ಗೆ ಏನಾದರೂ ರಾಜಸ್ಥಾನಿ ಫುಡ್ ಕೊಟ್ಟಿದ್ದಿದ್ರೆ ಕ್ಲೋಸ್. ಯಾವ ಮಕ್ಕಳು ಕೂಡ ಹಂಗೆ ನಗುನೇ ಇರ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೆ ಬಿಗ್ ಥ್ಯಾಂಕ್ಸ್ ಒಂದು. ಎರಡನೇದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿದ್ದೀನಿ, ಓವರ್ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಸೊ ಇನ್ ದ ಪ್ರೋಸೆಸ್ ನಾನು ಜೋಕ್ ಮಾಡಿದಾಗಲೋ ಮಾತಾಡಿದಾಗಲೋ ಯಾರಿಗಾದ್ರೂ ಹರ್ಟ್ ಆಗಿದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಹರ್ಟ್ ಆಗಿದ್ರೆ ದಟ್ ಇಸ್ ಅನ್ಇಂಟೆನ್ಷನಲ್. ದಯವಿಟ್ಟು ಕ್ಷಮೆ ಇರಲಿ. ಗೊತ್ತಾಯ್ತಾ? ಎಲ್ಲರ ಫೋನ್ ನಂಬರ್ಗಳು ಎಲ್ಲರಲ್ಲೂ ಇದೆ. ದಯವಿಟ್ಟು ಲೆಟ್ ಅಸ್ ಬಿ ಇನ್ ಟಚ್ ವಿತ್. ಮೈಸೂರು ಅಂತ ಆಫರ್ ಇದೆ. ನಾವು ಹೇಳ್ತಾ ಇದ್ದೀವಿ. ನಮ್ಮನೆ ಇರೋದು ಉತ್ತರಹಳ್ಳಿನಲ್ಲಿ. ನಮ್ಮ ಸುತ್ತಮುತ್ತಲೇ ಸುಮಾರು ಒಂದು 7-8 ಕಿಲೋಮೀಟರ್ ಒಳಗಡೆ ಒಂದು 10 ಮನೆಗಳಿದೆ ನಾವು ಟೀಮ್ನಲ್ಲಿ ಇರೋರ್ದು. ಹಾಗಾಗಿ ಲೆಟ್ ಅಸ್ ಬಿ ಟಚ್ ವಿತ್ ಈಚ್ ಅದರ್ ಆ್ಯಂಡ್ ನಾವೆಲ್ಲರೂ ಸೇರೋಣ. ನೆಕ್ಸ್ಟ್ ಟೈಮ್ ನಾವು ಅಡಿಗಾಸ್ನಲ್ಲಿ ಯಾವುದೋ ನಾವು ಟೂರ್ ನಾವೇ ಮಾತಾಡಿಕೊಂಡು ಅವರ ಕೇಳಿ ನಾವು ಇದು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಕೋಆಪ್ರೇಟ್ ಮಾಡಿದ್ದಕ್ಕೆ ಎಲ್ರಿಗೂ ವೆರಿ ಬಿಗ್ ಥ್ಯಾಂಕ್ಸ್. It is a very rich experience. Okay, first time we have traveled in Adigas. One day ಇವರು ಸುಮ್ಮನೆ ನ್ಯೂಸ್ ಪೇಪರಲ್ಲಿ ಬಂದಿದೆ ರಾಜಸ್ಥಾನ್ ಹೇಳ್ತಾ ಇದೆಯಾ ಅಂದರು. ಐ ಡೋಂಟ್ ನೋ, ಇಮಿಡಿಯೇಟ್ಲಿ ಐ ವಿಲ್ ಬುಕ್. ಸೇಮ್ ಡೇ ಆಫ್ಟರ್ನೂನ್ ಹೋಗಿ ನಾನು ಬುಕ್ ಮಾಡಿದೆ. ತುಂಬ ಖುಷಿ ಆಯಿತು. ಮತ್ತು ಗ್ರೂಪ್ ಈಸ್ ಎಕ್ಸಲೆಂಟ್. ಇಲ್ಲಿ ನಾನು ಆಲ್ ಪೇರ್ಸ್ ಆಫ್ ಅಂದರೆ ಆಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ ಟೈಪ್ಸ್ ಆಫ್ ಪೇರ್ಸ್ ನೋಡಿದೆ. ಖುಷಿ ಆಯಿತು. ಒಂದು ಸೈಲೆಂಟ್ ಪೇರ್, ಒಂದು ಟಾಕಿಟಿವ್, ಒಂದು ಸ್ಲೀಪಿಂಗ್, ಒಂದು ತುಂಬ ಹ್ಯೂಮರಸ್. ಯಾರು ಹೇಗಿದ್ರು ಅಂತ ಗೊತ್ತಿಲ್ಲ. ಓವರ್ ಆಲ್ ಟೂ ಮೋರ್ ಓಲ್ಡ್ ಲೇಡೀಸ್. ನನಗೆ ಆ್ಯಕ್ಚುಲಿ ವೈಲ್ ಕಮ್ಮಿಂಗ್ ಐ ವಾಸ್ ಥಿಂಕಿಂಗ್ ರಾಜಸ್ಥಾನ ವಿಲ್ ಬಿ ಅನ್ ಇನ್ಕಂಪ್ಲೀಟ್ ಟೂರ್ ಫಾರ್ ಮೀ. ತುಂಬ ಫೋರ್ಟ್ಸ್ ಇದೆ ಅಂತ. ಬಟ್ ಕಂಪ್ಲೀಟ್ ಆಗಿ ಎಲ್ಲ ಫೋರ್ಟ್ಸು, ಕುಂಬಲ್ಗಢ ಇರಲಿ ಎಲ್ಲ ಇರಲಿ, ಐ ಕ್ಲೈಮ್ಡ್. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಭಗವತಿ ಕೃಷ್ಣ ಮೇಡಮ್ ಆ್ಯಂಡ್ ಗೀತಾ ಉಪಾಧ್ಯಾಯ. ಅವರು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ. ಲಾಸ್ಟ್ ಇಯರ್ ಮೈ ಕಸಿನ್ ಹ್ಯಾಡ್ ಕಮ್. ಶಿ ಸಾ ಆಲ್ ದ ಫೋರ್ಟ್ಸ್ ಓನ್ಲಿ ಫ್ರಮ್ ದ ಬಾಟಮ್ ಅಂತೆ. ಐ ಕುಡ್ ನಾಟ್ ಕ್ಲೈಮ್ ಅಂತ. ನಾನು ಏನಿದು ಇನ್ಕಂಪ್ಲೀಟ್ ಆಗ್ಬೋದು ಅಂತ ನೆನ್ಕೊಂಡೆ. ಬಟ್ ಐ ಕುಡ್ ಡೂ ಇಟ್. ಇಟ್ಸ್ ಅ ವೆರಿ ರಿಚ್ ಎಕ್ಸ್ಪೀರಿಯನ್ಸ್. ಫುಡ್ ವಾಸ್ ಎಕ್ಸಲೆಂಟ್. ತುಂಬ ಹೋಮ್ಲಿ, ಯಾರಿಗೆ ಏನು ಅಪ್ಸೆಟ್ ಆಗಲಿಲ್ಲ. ಐ ಥ್ಯಾಂಕ್ ದ ಎಂಟೈರ್ ಸ್ಟಾಫ್. ಶಶಾಂಕ್ ಆಲ್ಸೋ ವಾಸ್ ವೆರಿ ಬ್ರದರ್ಲಿ. ತುಂಬ ಚೆನ್ನಾಗಿ ಒಂಥರ ಅಕಾಮಡೇಟ್ ಮಾಡಿದ್ರು. ಓವರ್ ಆಲ್ ಇಟ್ ಈಸ್ ಅ ವೆರಿ ಕಂಫರ್ಟಬಲ್ ಆ್ಯಂಡ್ ರಿಚ್ ಎಕ್ಸ್ಪೀರಿಯನ್ಸ್. ಐ ಲುಕ್ ಫಾರ್ವರ್ಡ್ ಟು ಟ್ರಾವೆಲ್ ಅಗೇನ್ ಇನ್ Adigas. And thanks for the entire company. All ladies and all gents. Ladies ಮಾತ್ರ ಹೇಳಲಿಕ್ಕೆ ಇಲ್ಲ. ಮೋರ್ ದೆನ್ ಸಿಸ್ಟರ್ಸ್, ಮೋರ್ ದೆನ್ ಫ್ಯಾಮಿಲಿ ಮೆಂಬರ್ಸ್. ನಿಜ, ನನಗೆ ಎಷ್ಟು ಒಳ್ಳೆ ಲವ್ವಿಂಗ್ ಆ್ಯಂಡ್ ಅಫೆಕ್ಷನೇಟ್ ಕಂಪನಿ ಇರ್ತದೆ ಅಂತ ನೆನ್ಕೊಳ್ಳಿಲ್ಲ. ನಾವು ವೀಣಾ ಟೂರಲ್ಲಿ ವಿ ಹ್ಯಾಡ್ ಗಾನ್. ಸ್ವಲ್ಪ ಕೆಲವರು ತುಂಬ ಹೈಫ್ಲೈ ಥರ ಅಷ್ಟು ಮಿಕ್ಸಪ್ ಆಗಲಿಲ್ಲ. ಕೆಲವರು ಮಾತ್ರ ಒಂದೊಂದು ಗ್ರೂಪ್ ಮಾಡಿದ್ರು. ಇಲ್ಲಿ ಓವರ್ ಆಲ್ ಲೇಡೀಸ್ ವೆರ್ ಸೋ ಲವ್ವಿಂಗ್ ಆ್ಯಂಡ್ ಸೋ ಅಫೆಕ್ಷನೇಟ್. ವಿ ರಿಯಲಿ ಮಿಸ್ ದೆಮ್ ಆಫ್ಟರ್ ಅವರ್ ಫ್ಲೈಟ್ ಸ್ಟಾರ್ಟ್ಸ್. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಟೂರಲ್ಲಿ ನಾವು ಬರ್ತಾ ಇರೋದೇ ಮೊದಲನೇ ಸಾರಿ. ಇಲ್ಲಿವರೆಗೆ ನಾವು ಯಾವತ್ತೂ ಪ್ಯಾಕೇಜ್ ಟೂರಲ್ಲಿ ಬಂದಿರಲಿಲ್ಲ. ಅಂದರೆ ಒಂದು ಅಪ್ರಹೆನ್ಷನ್ ಏನಿತ್ತು ಅಂದರೆ ಮುಂಜಾನೆ 5 ಗಂಟೆಗೆಲ್ಲ ಹೇಳಬೇಕು, ಬೇಗ ಹೋಗ್ಬೇಕು ಅಂತ. ನಾನು ಶಶಾಂಕ್ ಅವ್ರ ಜೊತೆನೂ ಅದು ಮಾತಾಡ್ತಾ ಇದ್ದೆ. ಬಟ್ ಅವ್ರು ಯಾಕೆ ಹೇಳ್ತಾರೆ ಅನ್ನೋದು ನನಗೆ 2-3 ಸಾರಿ ರಿಯಲೈಸ್ ಆಯಿತು. ಸೀಮ್ಲೆಸ್ ಫ್ಲೋ ಇರುತ್ತೆ ಅಲ್ಲಿ ಮಾರ್ನಿಂಗ್. ಇವಾಗ ನಾವು ಸ್ಟೇಟ್ ಟೂರಲ್ಲಿ ಬಸ್ಸಲ್ಲಿ ಹೋಗುವಾಗ ಹೇಳ್ತಿದ್ವಿ. ನಾನು ಟೂರ್ ಲೀಡರ್ ಇದ್ದೆ, ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದು 4-4:15 ಬಿಡಿಸ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬೈ ಅವ್ರ ಮಗನಿಗೆ ಟೂರ್ ಲೀಡರ್ ಮಾಡಿ ತಪ್ಪಾಗಿದೆ ಅಂತ. 2 ನಿಮಿಷ ಲೇಟ್ ಆದವನಿಗೆ ಬಿಟ್ಟು ಹೋಗ್ಬಿಡ್ತಿದ್ವು ಅಲ್ಲಿ. ಇಲ್ಲ ಹಂಗೆ ಬಿಡಲ್ಲ, ಶಶಾಂಕ್ ಹೋಗಿ ಕರ್ಕೊಂಡು ಬರ್ತಾರೆ.
ಅಲ್ಲಿ ಬಿಟ್ಟು ಹೋಗ್ಬರ್ತಿದ್ವಿ. ಜಾಯ್ನ್ ಎಟ್ ಬಂಡೀಪುರ ಅಂತ ಹೇಳ್ತಿದ್ವಿ, ಇಲ್ಲ ಜಾಯ್ನ್ ಎಟ್ ನೆಕ್ಸ್ಟ್ ಅಂತ ಹೇಳಿ ಹೋಗ್ತಿದ್ವಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಏನಂದರೆ ನಮಗೆ ಅಕಾಮಡೇಷನ್ದು ಹೆಡೇಕ್ ಇರಲಿಲ್ಲ. ಇತ್ತು ಸಮ್ ಮೈನರ್ ಇದು ಮುಖ್ಯವಾಗಿ ಅಡಿಗೆದು. ಕುಲು ಮನಾಲಿ ಹೋದಾಗ, ಮನಾಲಿ ಎಷ್ಟೋ ಬೆಟ್ರ್ ಇತ್ತು ವೆಜ್. ಆ ಕಡೆ ಹೋದಾಗ ಗ್ಯಾಂಗ್ಟಾಕ್ ಅಲ್ಲೆಲ್ಲ ಹೋದಾಗ ಅಡಿಗೆ ವಾಸನೆ ಬರ್ತಿತ್ತು. ಅದನ್ನೇ ಭಾಳ ಬೇಸರ ಆಗೋದು ನಮಗೆ. ಕಡೆಗೆ ನಾವು ಒಂದ್ಸರಿ ಮನಾಲಿನಲ್ಲಿ, ಮತ್ತೊಂದ್ಸರಿ ಬೆಲಿಂಗಲ್ಲಿ ಕ್ಯಾರೆಟು, ಹಸಿ ಬಟಾಣಿ, ಚುರುಮುರಿ, ಒಂದು ರಾತ್ರಿ ನಮ್ಮ ಸಫರ್ ಅದೇ ಇತ್ತು. ಬೇರೆ ಏನು ತಿಳ್ಕೊ ಆಮೇಲೆ ಶಶಾಂಕ್ ಕೋಆರ್ಡಿನೇಷನ್. ನನಗೆ ರಾಜಸ್ಥಾನ್ ಅಂದರೆ ಕುಂಬಳಗಢ ಕೋಟೆ ನಾನು ಕಲ್ತಾ ಇದ್ದಲ್ಲ, ಸೆಕೆಂಡ್ ಲಾಂಗೆಸ್ಟ್ ವಾಲ್ ಅಂತ ಗೊತ್ತಾಗಿದೆ ಭಾಳ ಲೇಟ್. ನಮ್ಮ ಕೆಟ್ಟದಾಗಿ ಹಿಸ್ಟ್ರಿ ಕಲಿಸಿರೋದ್ರಿಂದ ಅದು ಕಲಿಸಿದಾಗಿನಿಂದ ನನಗೆ ನೋಡೋದಿತ್ತು ಕುಂಬಳಗಢ ಕೋಟೆ. ಸುಮಾರಾಗಿ ನಾನು ಓದಿದ್ದೆ ಅದ್ರ ಬಗ್ಗೆ ಎಲ್ಲ. ಆಮೇಲೆ ಇವನ್ ಅಮರ್ ಫೋರ್ಟು, ಯಾಕಂದರೆ ನಿನ್ನೆ ಅವ್ನು ಹೇಳಿದಲ್ಲ, ಅಮೇರ್ ಮತ್ತು ಜೈಸಲ್ಮೇರ್, ಬಿಕಾನೇರ್ ಇವರು ಮೊಘಲರ ಜೊತೆ ಅಲೈನ್ಸ್ ಮಾಡಿಕೊಂಡ್ರು, ಲೋಕಲ್ ಇದಕ್ಕೆ ಮಾಡ್ಕೊಂಡಿರ್ತಾರೆ. ಬಟ್ ರಾಣಾ ಸಂಘ ಆ ಫ್ಯಾಮಿಲಿನೇ ಫುಲ್ ಸುಮಾರು ವರ್ಷ ಅವ್ರು ಫೈಟ್ ಮಾಡಿದ್ರು. ನನಗೆ ಕುಂಬಳಗಢ ಕೋಟೆ ನೋಡಬೇಕಾಗಿತ್ತು. ಆ್ಯಡೆಡ್ ಅಂದರೆ ನಾನು ಗುಜರಾತು ಮತ್ತು ಇದು ಎರಡಕ್ಕೂ ಹೋಗಿದೆ. ಇನ್ಫ್ಯಾಕ್ಟ್ ಗುಜರಾತ್ ಬುಕ್ ಮಾಡೋಣ ಅಂತಲೂ. ಡೆಸರ್ಟ್ ಕ್ಯಾಂಪ್ ಇದೆ ಅಂದಾಗ ನಾನು ರಾಜಸ್ಥಾನ್ ಕಡೆ ಬರೋದು. ಯಾಕಂದರೆ ನನಗೆ ನನ್ನ ಮಗ ಹೇಳಿದ್ದ, ನನ್ನ ಅಣ್ಣನ ಮಗ ಹೇಳಿದ್ದ, ಕಾಕ ದುಬೈಗೆ ಬರ್ರಿ, ಅಲ್ಲಿ ಡೆಸರ್ಟ್ ಸಫಾರಿ, ಡೆಸರ್ಟ್ ಕ್ಯಾಂಪ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಪ್ರಿಜುಡೈಸ್ಡ್. ನಾನು ನಮ್ಮ ದೇಶದಲ್ಲಿ ನೋಡೋದು ಭಾಳ ಇದೆ, ಹೊರಗಡೆ ಹೋಗೋದು ಆಮೇಲೆ ಅಂತ. ನನಗೆ ಮಹಾರಾಷ್ಟ್ರ ಕೋಟೆಗಳನ್ನು ನೋಡಿ ರಾಜಸ್ಥಾನ ಹೋಗೋಣ ಅಂತ ಇತ್ತು. ಯಾಕಂದರೆ ಮಹಾರಾಷ್ಟ್ರ ಕೋಟೆ ನನಗೆ ಬೇಸಿಕಲಿ ಫ್ರಮ್ ಮಹಾರಾಷ್ಟ್ರ 200 ವರ್ಷದಿಂದ ಬಂದವರು. ಬಟ್ ನನಗೆ ಎಲ್ಲ ನೋಡ್ಲಿಕ್ಕೆ ಆಗಿಲ್ಲ. ಇನ್ಮೇಲೆ ಮಹಾರಾಷ್ಟ್ರ ಹೋಗ್ಬೇಕು. ಡೆಸರ್ಟ್ ಕ್ಯಾಂಪ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಸ್ಯಾಂಡ್ ಡ್ಯೂನ್ಸ್, ಅಲ್ಲಿನ ಸಫಾರಿನಲ್ಲಿ ಹೋಗಿದ್ದು. ನನಗೆ ಅಲ್ಲಿ ಯಾವುದಾದ್ರೂ ಈ ಬೆಲ್ಟಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಒಂದು ಪಕ್ಷಿ ಇರುತ್ತೆ. ಅದು ಎರಿಡ್ ಝೋನ್, ಅಂದರೆ ಅರೆ ಶುಷ್ಕ ಪ್ರದೇಶದ ಪಕ್ಷಿ. ಬೇರೆ ನಮ್ಮಲ್ಲೂ ಇರುತ್ತೆ, ಸೋಲಾಪುರ್ ಆ ಬೆಲ್ಟ್ ದಕ್ಷಿಣ ಅಲ್ಲೂ ಇದೆ. ಇವತ್ತು ಜಗತ್ತಿನಲ್ಲಿಯೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿಗಳ ಸಂಖ್ಯೆ 150 ಇರ್ಬೋದು ಅಂತ ಅಂದಾಜು. ಕೇವಲ 150 ಇದೆ. ಏಕೆಂದರೆ ಅದನ್ನು ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು ಹಂಟ್ ಮಾಡ್ತಿರ್ಲಿಕ್ಕೆ. ಈಗ ಅದ್ರ ಬ್ರೀಡಿಂಗೇ ಆಗ್ತಾ ಇಲ್ಲ. ಈ ಬೆಲ್ಟಲ್ಲಿ ಇದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಉದಯಪುರದಿಂದ ಮುಂದೆ ಹುಲ್ಲುಗಾವಲ ಅರೆ ಸಿಗ್ಬೋದು ಅಂತ ಇತ್ತು. ಬಟ್ ಕುಂಬಳಗಢ ಹೋಗುವಾಗ ನಮಗೆ ಒಂದು ನೆರಿ ಸಿಕ್ಕಿತ್ತು. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಓವರ್ ಆಲ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಟ್ರಿಪ್. ಒಳ್ಳೆ ಕಂಪನಿ, ಅಂದರೆ ಎಲ್ಲರೂ ಭಾಳ ಖುಷಿಯಾಗಿ ಮಜಾ ಮಾಡಿಕೊಂಡು ಮಾಡಿದ್ದೀನಿ. ಲೈಕ್ ಮೈಂಡೆಡ್ ಆಗಿ ಇದಾಗಿ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ಅಡಿಗ ಸ್ಟ್ರೀಟ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದಿ ಟೂರಿಸ್ಟ್ ನನ್ನ ಜೊತೆಗೆ. ನಾನು ಆಶಾ ಮಾತಾಡ್ತಾ ಇದ್ದು. ನಾವು ಅಡಿಗರೊಟ್ಟಿಗೆ ಒಂದು ಇದು ಫಿಫ್ತ್ ಟ್ರಾವೆಲ್ ನಮ್ದು. ಕೆಲವೊಮ್ಮೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಎಲ್ಲ ಟ್ರಾವೆಲಲ್ಲೂ ಆಗುತ್ತೆ. ಬಟ್ ನಮ್ಗೆ ಇದೇನೋ ಒಂಥರ ಹೋಮ್ಲಿ ಫೀಲಿಂಗ್ ಕೊಡುತ್ತೆ. ಹೋಮ್ಲಿ ಟ್ರಾವೆಲ್ಸ್ ಇದು. ಯಾಕಂದ್ರೆ ನಾವು ಸಹ ಅಡಿಗೆ, ಸೊ ನಮ್ಗೇನೋ ಒಂಥರ ಕರೆಕ್ಟ್ ಆಗ್ತೀವಿ ನಾವು. ಇನ್ನೊಂದು ಈ ಊರಿಗೆ ಬರೋಕ್ಕಿಂತ ಮೊದಲು ರಾಜಸ್ಥಾನ ಅಂದ್ರೆ ನಮ್ದು ಕಲ್ಪನೆನೇ ಬೇರೆ ಆಗಿತ್ತು. ಗೊತ್ತಿಲ್ಲ ಯಾಕಂತ, ಬರೀ ಬಡತನ, ಬೇರೆ ಒಂಥರ ಲೈಫ್ ಇಲ್ಲದ ಜಾಗ, ಬರೀ ಡೆಸರ್ಟ್, ಈ ತರ ಫೀಲಿಂಗ್ ಇತ್ತು. ಬಟ್ ಬಂದ್ಮೇಲೆ ನಮ್ಗೆ ಇದೇ ಚೇಂಜ್ ಆಗ್ಬಿಟ್ಟು, ಅವ್ರ ಕಲ್ಚರ್ ಆಗ್ಲಿ, ಅವ್ರ ಆಸೆ ಆಗ್ಲಿ, ಅವ್ರದ್ದು ಕಲರ್ಫುಲ್ ಲೈಫ್ ಆಗ್ಲಿ, ಕಲರ್ಫುಲ್ ಡ್ರೆಸ್ ಆಗ್ಲಿ ತುಂಬಾ ಇಷ್ಟ ಆಯ್ತು. ಪ್ಲಸ್ ಅವ್ರ ಫುಡ್, ಅವ್ರ ಈ ತರ ಕಚೋರಿ ನಾವು ಜೋಧ್ಪುರ ಟೇಸ್ಟ್ ಮಾಡಿದ್ವಿ. ನಾನು ನಂದಿನಿ ಮೇಡಮ್ ಎಲ್ಲ ಹೋದಾಗ ತುಂಬಾ ಟೇಸ್ಟಿ ಅನ್ಸುತ್ತೆ ನನಗೆ. ಇನ್ನೊಂದ್ಸತಿ ಹೋಗೋಣ ಅಂದ್ರೆ ಶಶಾಂಕ್ ಬಿಡ್ತಾ ಇಲ್ಲ ನಮ್ಮನ್ನ. ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್.